ಕೇಸ್ ಸೋತು ಡಿವೋರ್ಸ್ ಸಿಗದೆ ಇದ್ ಮಾತ್ರಕ್ಕೆ ನಾನ್ ಮತ್ತೆ ಅರ್ಜುನ್ ಸರ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಆ ಜೆಪಿ ಹಾಗೆ ನೀವು ತಿಳ್ಕೊಂಡಿದ್ದೀರಲ್ಲ. ಮುಂದೆ ಹೋಗೋದಕ್ಕೆ ಮನುಷ್ಯನಿಗೆ ಯಾವ ದಾರಿನೂ ಕಾಣಿಸ್ತಾ ಇದ್ದಾಗ, ನಂಬಿರೋ ದೇವ್ರೆ ಕೈ ಬಿಟ್ಟಾಗ ದೇವ್ರ ಹತ್ರ ಹೋಗೋದೊಂದೇ ದಾರಿ ಅಲ್ವಾ ಅಂಕಲ್? ಡಿವೋರ್ಸ್ ತಗೊಂಡು ನನ್ ಗಂಡನ್ ಮನೆನ ಬೆಳಕ್ ಮಾಡೋದಕ್ಕಾಗ್ಲಿಲ್ವಾ? ನಾನ್ ಸೋತ್ ಹೋಗ್ತೀನಾ? ಅದೇ ಬೆಂಕಿಲ್ ಬಿದ್ದು ಸತ್ ಹೋಗ್ತೀನಿ. ಏನ್ ಮಾಡ್ಲಿ? ಈಗ ನಾನು ಮೀನಮೇಷ ನೋಡ್ತಾ ಇದ್ರೆ ಅಲ್ಲಿ ನನ್ನ ಮಗಳು ಜೀವನದಲ್ಲಿ ಜೀವನ ಕಳ್ಕೋಬೇಕಾಗತ್ತೆ. ಅದಕ್ಕೆ ನಾನು ಹೊಣೆ ಆಗ್ತೀನಿ. ನನ್ನ ಫೋನ್ನ ಯಾರು ಮಿಸ್ಯೂಸ್ ಮಾಡಿರ್ಬೋದು? ಎಷ್ಟು ಯೋಚನೆ ಮಾಡಿದ್ರೂ ಹೊಳಿತಾನೆ ಇಲ್ವಲ್ಲ. ಇದಕ್ಕೆಲ್ಲ ಸೈಬರ್ ಕ್ರೈಮ್ನವರೇ ಸರಿ. ಮಾಧವ್ ಸರ್, ಜೆಪಿ ಯಾಕೆ ನಾನು ಕಾಲ್ ಮಾಡ್ತಿದ್ದಾರೆ? ಹಾ ಮಾಧವ್ ಸರ್ ಹೇಳಿ. ಮಾಧವ್ ಸರ್, ಹೇಳಿ ಮಾಧವ್ ಸರ್, ಏನ್ ಸೇವಂತಿ ಫೋನ್ ಮಾಡಿದ್ಲಾ? ನಾನು ಈ ಕೇಸಲ್ಲಿ ಸೋತೋಗ್ತೀನಿ ಅಂತ ನಿಮ್ಮ ಹತ್ರ ಹೇಳ್ಕೊಂಡು ಗೋಳಾಡಿದ್ಲಾ? ಗೋಳಾಡಿದ್ದೇನೋ ನಿಜ, ಆದ್ರೆ ಸೋತ್ ಹೋಗ್ತೀನಿ ಅಂತಲ್ಲ, ಸತ್ ಹೋಗ್ತೀನಿ ಅಂತ. ನೋಡು ಅರ್ಜುನ್, ಅಪ್ಪಿ ತಪ್ಪಿ ಕೂಡ ಈ ಕೇಸನ್ನ ಗೆಲ್ಬೇಡ. ಗೆದ್ರೆ ನೀನು ಮತ್ತೆ ಸೇವಂತಿನ ಜೀವಂತವಾಗಿ ನೋಡಕ್ಕಾಗಲ್ಲ. ಏನ್ ಹೇಳ್ತಿದ್ರ ಮಾಧವ್ ಸರ್? ಅಲ್ಲ, ಅವಳು ನಿಮ್ಗೆ ಸುಮ್ಮನೆ ಹೆದರ್ಸೋದಕ್ಕೆ ಹೇಳಿರ್ಬೋದಲ್ವಾ? ನನ್ನನ್ನ ಹೆದರ್ಸೋದ್ರಿಂದ ಅವಳಿಗೆ ಏನ್ ಸಿಗತ್ತೆ? ಅದರಿಂದ ಅವಳಿಗೆ ಆಗ್ಬೇಕಾಗಿರೋದಾದ್ರೆ ಏನು? ಅರ್ಜುನ್, ನೆನಪು ಮಾಡ್ಕೋ, ಈಗಾಗಲೇ 2-3 ಸಾರ್ತಿ ಅವಳು ಸಾವಿನ ಮನೆ ಕದನ ತಟ್ಟು ಬಂದಿದ್ದಾಳೆ. ಒಂದು ಸಾರಿ ನಿದ್ದೆ ಮಾತ್ರ ನುಂಗಿ. ಸೇವಂತಿ, ನೋಡು ಸೇವಂತಿ. ಸೇವಂತಿ, ಏನಾಯ್ತು ಸೇವಂತಿ?